ಕುಡಿಯುವ ನೀರಿಲ್ಲದೆ ಪರದಾಟ, ಯುಜಿಡಿ ಸಮಸ್ಯೆಯಿಂದ ಪೀಕಲಾಟ, ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರ ಇಡಿಶಾಪ. ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ, ಇಚ್ಛಾಶಕ್ತಿ ಇಲ್ಲದ ಪ್ರತಿನಿಧಿಗಳು, ತಪ್ಪದ ಸಾರ್ವಜನಿಕರ ಪರದಾಟ. ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನಗಳ ನಿರ್ಮಾಣದ ಗುರಿ, ಭವನ ನಿರ್ಮಾಣಕ್ಕೆ ನಿವೇಶನ ನೋಂದಣಿ ಪ್ರಕ್ರಿಯೆ ಪೂರ್ಣ. ಎನ್ಎಚ್ ಶಿವಶಂಕರ್ ರೆಡ್ಡಿ. ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರಿಗೆ ತಪ್ಪದ ಪೀಕಲಾಟ, ಫುಡ್ ಪೆಟ್ರೋಲಿಂಗ್ಗೆ ಬೆಚ್ಚಿದ ರಸ್ತೆ ಬದಿ ವ್ಯಾಪಾರಸ್ಥರು, ಅರಿವು ಮೂಡಿಸಿದ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನರ ಜೀವನ ಅಧೋಗತಿಗೆ ತಲುಪಿದೆ. ಒಂದು ಕಡೆ 4 ತಿಂಗಳಿಂದ ಮನೆಗಳಲ್ಲಿ ನೀರಿಲ್ಲದೆ ಜನರು ಪರದಾಡುತ್ತಿದ್ದರೆ, ಮತ್ತೊಂದು ಕಡೆ ಯುಜಿಡಿ ಚರಂಡಿ ಅವ್ಯವಸ್ಥೆಯಿಂದ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ಕುಡಿಯಲು ಹಾಗೂ ಬಳಕೆಗೆ ನೀರಿಲ್ಲದೆ ರಸ್ತೆಯಲ್ಲಿ ಖಾಲಿ ಬಿಂದಿಗೆಯನ್ನ ಹಿಡಿದು ನಿಂತಿರೋ ಮಹಿಳೆಯರು, ಇನ್ನೊಂದು ಕಡೆ ಯುಜಿಡಿ ಚರಂಡಿ ಅವ್ಯವಸ್ಥೆಯಿಂದ ನೊಂದು ಬೆಂದು ಸುಸ್ತಾಗಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಆಗ್ತಾ ಇರುವಂತಹ ನಾಗರಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಅಂದ ಹಾಗೆ ಚಿಕ್ಕಬಳ್ಳಾಪುರ ನಗರದ 22ನೇ ವಾರ್ಡ್ ಕೆಳಗಿನ ತೋಟಗಳು ಎಂದೇ ಖ್ಯಾತಿಯಾಗಿರುವ ಬಡಾವಣೆಯಲ್ಲಿ ವಾಸವಾಗಿರುವ ಒಂದು ಏರಿಯಾಗೆ 4 ತಿಂಗಳಿಂದ ಕುಡಿಯುವ ನೀರು ಹಾಗೂ ಬಳಕೆಗೆ ನೀರು ಬಾರದೆ ನೀರಿಗೆ ತತ್ವಾರ ಎದುರಾಗಿದೆ. ಇದರಿಂದ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ನೀರಿನ ಟ್ಯಾಂಕರ್ಗಳ ಮೂಲಕ ಮನೆಗಳಿಗೆ ನೀರನ್ನ ಖರೀದಿ ಮಾಡಿ ತರಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ನೀರಿನ ಸಮಸ್ಯೆ ಕುರಿತು 10 ಬಾರಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಹೊರತು ಜನರಿಗೆ ನೀರು ಪೂರೈಸುವ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳಿಂದ ಬೇಸತ್ತ ಜನರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನೀರಿಗಾಗಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ನಮ್ಮ ಹೆಸರು ನಾಗಮಣಿ ಅಂತ. ನೀರಿಂದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ವಾರ್ಡ್ ನಂಬರ್ 22ಕ್ಕೆ 3-4 ತಿಂಗಳಿಂದ ನಮ್ಗೆ ನೀರು ತುಂಬ ಬಾಧೆ ಆಗ್ತಾ ಇದೆ. ಕುಡಿಯೋ ನೀರು ಬರ್ತಾ ಇಲ್ಲ, ಉಪ್ಪು ನೀರು ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ನಮಗೂ ಅರ್ಥ ಆಗ್ತಾ ಇಲ್ಲ. ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಅವರು ಏನು ಗಮನಕ್ಕೆ ತೊಗೊತಾ ಇಲ್ಲ. ನಾವೇನು ಮಾಡಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಇನ್ನೊಂದು ವಾರ 15 ದಿವಸದ ಒಳಗಡೆ ನಮಗೆ ನೀರಿಂದು ಸಮಸ್ಯೆ ಮುಗಿಯಿದ್ರೆ ಸರೋಯ್ತು. ಇಲ್ಲ ಅಂತಂದರೆ ನಾವು ಕಮಿಷನರ್ ಆಫೀಸ್ ಹತ್ರ ಬಂದುಬಿಟ್ಟು ಎಲ್ಲರೂ ಬಂದು ಗಲಾಟೆ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಯೂಸ್ಡ್ ಎಲ್ಲ ಫುಲ್ಲು ಕಲೆಕ್ಷನ್ ಅದು ಲೀಕೇಜ್ ಆಗಿ ಎಲ್ಲ ಸಂಪುಗಳಿಗೂ ಬರ್ತಾ ಇದೆ. ನಾವೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಮತ್ತು ನಮ್ಮ ಏರಿಯಾ ಅವರು ಕೌನ್ಸಿಲರ್ ಅವ್ರಿಗೂ ಹೇಳಿದ್ದೀವಿ. ಅವರು ಏನು ತೊಗೊತಾನೆ ಇಲ್ಲ. ಅವರು ಕಳಿಸ್ತೀನಿ, ಹೇಳ್ತೀನಿ, ಅವ್ರು ಮಾತಾಡ್ತೀನಿ, ಇವ್ರು ಮಾತಾಡ್ತೀನಿ ಅಂತಾರಷ್ಟೇ. ಮತ್ತು ಬಂದುಬಿಟ್ಟು ಏನು ಯಾವುದು ಪ್ರಾಬ್ಲಮನ್ನು ನಮಗೆ ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ. ನಾವೇನು ಮಾಡಬೇಕು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಎಲ್ಲರೂ ವಾರ್ಡ್ ನಂಬರಲ್ಲಿ 20 ಜನ, 22 ವಾರ್ಡಲ್ಲಿ 15 ಜನ, 20 ಮನೆಗಳು, 15 ಮನೆಗಳಿವೆ. ಅವರೆಲ್ಲರೂ ಒಂದೇ ಸತಿ ಮಾತಾಡ್ಕೊಂಡು ಬಂದು ಅಲ್ಲಿ ಬಂದುಬಿಟ್ಟು ಗಲಾಟೆ ಮಾಡಬೇಕು ಅಂದ್ಕೊಂಡು ನಿರ್ಧಾರ ತೊಗೊಂಡಿದ್ದೀವಿ. ಅಂದರೆ ಇವಾಗ ನೀರಿನ ಪ್ರಾಬ್ಲಮ್ ಮುಗಿಬೇಕು ಅಂತಂದರೆ ವಾರ 15 ದಿವಸ ಟೈಮ್ ಕೊಟ್ಟಿದ್ದೀವಿ. ವಾರ 15 ದಿವಸ ಒಳಗಡೆ ಏನಾದರೂ ಆಗಲಿಲ್ಲ ಅಂತಂದರೆ ಅಲ್ಲಿ ಬಂದುಬಿಟ್ಟು ನಿಜವಾಗ್ಲೂ ಏನು ಮಾಡಬೇಕು ಅದು ಮಾಡ್ತೀವಿ. ನಮ್ಮ ಹೆಸರು ಶಬಿನ್ತಾಜ್ ಅಂತ. ಇಲ್ಲಿ ನೀರು ಬರ್ತಾ ಇಲ್ಲ. ಸುಮಾರು 4 ತಿಂಗಳಿಂದ ತುಂಬ ಕಷ್ಟ ಆಗ್ತಾಯಿದೆ. ನಾವು ಎಷ್ಟು ಅಂತ ಟ್ಯಾಂಕರ್ ಹಾಕ್ಸ್ಕೊಳ್ತಾ ಇದ್ದೇವೆ. ದಿನಕ್ಕೆ 500 ರೂಪಾಯಿ, 400 ರೂಪಾಯಿ ಆ ಥರ ಹಾಕ್ಸಿದ್ರೂ ನೀರು ಸಾಕಾಗ್ತಾ ಇಲ್ಲ. ನಾವು ಬಡವರು ಎಷ್ಟಂತ ನಾವು ಇದು ಮಾಡೋಕ್ಕಾಗತ್ತೆ. ದಯವಿಟ್ಟು ನೀವು ನೀರಿಗೆ ಏನನ್ನ ಸಹಾಯ ಮಾಡಬೇಕು. ಏನು ಯಾರು ಬರ್ತಾ ಇಲ್ಲ ಸರ್. ಫಸ್ಟು ನೀರು ಬರ್ತಾ ಇತ್ತಲ್ಲ, ಆವಾಗ ಗಲೀಜು ನೀರು ಬರ್ತಾ ಇತ್ತು. ಆಮೇಲೆ 4 ತಿಂಗಳಿಂದ ತುಂಬ ಕಷ್ಟ ಆಗ್ತಾ ಇದೆ ಸರ್ ನೀರಿಗೆ. ಏನೇನ ಇದು ಸಿಹಿ ನೀರು ಬರಲ್ಲ, ಉಪ್ಪು ನೀರು ಬರಲ್ಲ. ಸಿಹಿ ನೀರು ಸಾಕ್ಸಿದ್ರೂ ಒಂದು ದಿನಾನು ಒಂಚೂರು ನೀರು ಬಂದಿಲ್ಲ. ಎಲ್ಲರಿಗೂ ಸರ್, ಎಲ್ಲರಿಗೂ ಒಂಚೂರು ಬರ್ತಾ ಇಲ್ಲ ನೀರು. ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ಏನು ಇಲ್ಲ, ಬಂದು ಬೇರೆ ಕಲೆಕ್ಷನ್ ಹಾಕ್ಸಿ ನಾವು ಬಿಡ್ತೀರಿ ಅಂತ ಹೇಳಿದರು. ಸರಿ ಹಾಗೆ ಆಗಲಿ ಅಂತ ನಾವು ಇದು ಮಾಡಿದರು. ಬೇರೆ ಕಲೆಕ್ಷನ್ ಹಾಕಿದ್ರೂ ಬರ್ತಾ ಇಲ್ಲ ಸರ್. ಇಲ್ಲ, ತೊಂದರೆ ಅಂದರೆ ತೊಂದರೆ. ಯಾಕೆ ಹೇಳ್ತೀರಾ, ಮಕ್ಕಳು ಮರಿ ಎಲ್ಲ ಇರ್ತಾರೆ, ಡೈಲಿ ಸ್ನಾನ ಮಾಡೋಕ್ಕಿರತ್ತೆ. ತುಂಬ ಕಷ್ಟ ಆಗ್ತಾ ಇದೆ ಸರ್.
ಇನ್ನು ಒಂದು ಕಡೆ ಜನರಿಗೆ ನೀರಿಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರು ಕಸ ಎಲ್ಲಂದ್ರಲ್ಲೇ ಸುರಿದು ಸ್ವಚ್ಛ ಮಾಡದೆ ಯುಜಿಡಿ ಚರಂಡಿ ತುಂಬಿ ತುಳುಕಿ ಮನೆಗಳ ಮುಂದೆ ದುರ್ನಾತ ಬೀರುತ್ತಿದೆ. ಈ ಸಮಸ್ಯೆಯನ್ನು ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ನಗರದ 25, 27ನೇ ವಾರ್ಡಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳು ಸ್ವಚ್ಛತೆಯನ್ನ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ನಿವಾಸಿಗಳು ಮಕ್ಕಳು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಕ್ಯಾರೆ ಅಂತ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 25ನೇ ವಾರ್ಡಲ್ಲಿ ಯುಜಿಡಿ ತುಂಬೋಗಿದೆ, ಕಸ ಗಲೀಜಾಗಿದೆ. ಬೆಳಗ್ಗೆ ಸಾಯಂಕಾಲ ಸೊಳ್ಳೆಗಳಲ್ಲಿ ಇರೋಕ್ಕಾಗ್ತಾ ಇಲ್ಲ ನಮಗೆ. ಚರಂಡಿ ವಾಸನೆ ಮನೆ ಒಳಗಡೆಗೇನೆ ಬರ್ತದೆ ವಾಸನೆ. ಏನು ಮಾಡಿದ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ. ಸುಮಾರು ದಿನ ಯಾರು ಬರ್ತಾ ಇಲ್ಲ. ಹೇಳ್ತೀವಿ ಅದೇನೋ ಇದು ಕೆಟ್ಟೋಗೈತೆ ಬರ್ತೀವಿ ನೋಡ್ತೀವಿ ಅಂತಾರೆ, ಬಿಟ್ರೆ ಇನ್ಯಾವುದೂ ಬರ್ತಾ ಇಲ್ಲ. ನೀರಂತೂ ಓತಾನೆ ಇಲ್ಲ, ಇರೋಕ್ಕೆ ಆಗ್ತಾ ಇಲ್ಲ ಮನೆಗಳಲ್ಲಿ. ಊರು ಬಿಟ್ಟು ಹೊಟ್ಟೋಗ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ ನಮಗೆ. ಬಂದು ಯಾವ ರೀತಿ ಮೇಲೆ ಯಾವ ರೀತಿ ಅಷ್ಟೇ, ಏನೋ ಮೇಲೆ ಇರೋದು ಎತ್ಕೊಂಡು ಹೋಗ್ತಾರೆ, ಮತ್ತೆ ಯಾವಾಗೋ ಬರ್ತಾರೆ. ಮೇನ್ ಪಾಯಿಂಟ್ ಏನಂದ್ರೆ ಯುಜಿಡಿ ತುಂಬೋಗ್ಬಿಟ್ಟದೆ. ಪಿಟ್ಟುಗಳೆಲ್ಲ ತುಂಬೋಗಿ ನಮ್ದು ಮಾಡಿ ಮೇಲೆ ಮನೆ ಇರೋದು, ಅದು ವಾಸನೆ ಮೇಲಕ್ಕೆ ಎಳೆಯುತ್ತೆ ನೈಟ್ ಹೊತ್ತು. ಒಳಗಡೆ ಮಲ್ಕೊಳ್ಳೋಕೆ ಆಗಲ್ಲ ಈ ಬಿಸಿಯಲ್ಲಿ. ಅದು ಹೆಂಗೆ ಯಾರಿಗೆ ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಯಾರಿಗೆ ಹೇಳಿದ್ರು ಯಾರು ಕಿವಿಗೆ ಹಾಕಂತ ಇಲ್ಲ. ಅದಕ್ಕೆ ನಾವು ಇನ್ನೇನ್ ಮಾಡೋದಂತ ಸುಮ್ಮನೆ ಆಗ್ಬಿಟ್ಟಿದೀವಿ. ನೀವೇನ್ ಮಾಡ್ತೀರಾ? ಏನ್ ಮಾಡೋದು ನೋಡ್ಕೊಂಡಿದೀವಿ ನಾವೇ. ನಮ್ಮ ಮನೆಗಳ ಮುಂದೆ ನಾವೇ ಕ್ಲೀನ್ ಮಾಡ್ಕೊಂತೀವಿ. ಇನ್ನು ಎತ್ತಿ ಎಲ್ಲ ಹಾಕೋದು, ಒಂದು ಗುಡ್ಡೆ ತಳ್ತೀವಿ, ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡಿದೀವಿ ಅಷ್ಟೇ. ಆ ಬೆಂಕಿನೂ ಇಡಬಾರ್ದು ಅಂತ ಹೇಳ್ತಾರೆ. ಬೆಂಕಿ ಆದ್ರೂ ಇಟ್ಟು ಸುಟ್ಟಾಕೋಣ ಅಂದ್ರೆ ಅದು ಇಡಬೇಡ್ರಿ ಅಂತಾರೆ. ಇನ್ನೇನ್ ಮಾಡೋದು, ಹಂಗೆ ಇದೆ. ವಿಮಲಾ ಅಂತ 25ನೇ ವಾರ್ಡ್. ಕಸ ಎಲ್ಲ ಹಾಕ್ತಾರೆ, ಹೇಳಿದ್ರೆ ಕೇಳಲ್ಲ. ಕಂದಾಯ ಕಟ್ತೀರಾ ಅಂತ ಕೇಳ್ತಾರೆ. ನಾನು ಕೇಳಕ್ಕೆ ಹೋದ್ರೆ ಗಲಾಟೆಗೆ ಬರ್ತಾರೆ. ಹೇಳಿ ಸಾಕಾಯ್ತು. ಬಾತ್ರೂಮ್ ಎಲ್ಲ ಮೋರಿಗೆ ಕಟ್ತಾರೆ ಕೇಳಿದ್ರೆ. ಇನ್ನೇನು ಅಷ್ಟೇ ಗಲೀಜು, ಜಾಸ್ತಿ ಗಲೀಜೈತೆ. ಅದು ಕ್ಲೀನ್ ಮಾಡಿಸ್ಕೊಟ್ರೆ ಸಾಕು. ಯಾರು ಬರಲ್ಲ. ಸೊಳ್ಳೆಗಳು ಮಕ್ಕಳು ಮನೆ ಹತ್ರ ಎಲ್ಲ ಸಣ್ಣ ಮಕ್ಳು ಎಲ್ಲ ಆಟ ಆಡ್ತಾರೆ. ಸೊಳ್ಳೆ ಕಚ್ಚಿದ್ರೆ ಕಾಯಿಲೆ ಬಂದ್ರೆ ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು? ಯಾರು ಕೊಡ್ತಾರೆ ದುಡ್ಡು? ಅದನ್ನ ಕ್ಲೀನ್ ಮಾಡಿಸಿದ್ರೆ ನಾವು ಸ್ವಲ್ಪ ಕ್ಲೀನ್ ಆಗಿರ್ತೀವಿ. ನಾವು ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜು. ಗುಡ್ಡೆಗಳು ತಿಂದಿರೋವೆಲ್ಲ ಅಲ್ಲಿ ಹಾಕ್ತಾರೆ. ಬಾತ್ರೂಮ್ ಗಲೀಜು. ಯುಜಿಡಿ ಓದ್ತಾ ಇಲ್ಲ ನೀರು, ಅವೆಲ್ಲ ಈಚೆಗೆ ಬರ್ತೈತೆ. ಚರಂಡಿಗೆ ಓದ್ತೈತೆ. ಎತ್ತಿ ಇಡ್ತಾರೆ ಚರಂಡಿಗೆ. ಮಂಜುನಾಥ್ ಅಂತ ಹೇಳ್ಬಿಟ್ಟು 27ನೇ ವಾರ್ಡು 25ನೇ ವಾರ್ಡಲ್ಲಿ ನಜೀರ್ ಅಂಗಡಿ ಸಂಧಿಯಲ್ಲಿ ಇದೇನಾಗಿದೆ ಅಂದರೆ, ಇವಾಗ ಕಸ ಕಡ್ಡಿ ಎಲ್ಲ ತಂದು ರೋಡ್ಗೆ ಹಾಕ್ತಾರೆ. ರೋಡ್ಗೆ ಹಾಕಿದಾಗ ಯುಜಿಡಿ ಚರಂಡಿಗಳೆಲ್ಲ ತುಂಬೋಗ್ತಾ ಇದ್ದಾವೆ. ಈ ಚರಂಡಿ ತುಂಬೋದಾಗ ಈ ಯುಜಿಡಿಯಿಂದ ಬಂದ ಗಲೀಜನ್ನು ಮತ್ತೆ ಕ್ಲೀನ್ ಮಾಡೋದಕ್ಕೆ ಯಾರೂ ಬರ್ತಾಯಿಲ್ಲ ನಗರಸಭೆಯವರು. ಈ 5 ತಿಂಗಳು 6 ತಿಂಗಳಿಂದ ಇದೇ ವಾಸನೆ ಬರ್ತಾಯಿದೆ. ಸೊಳ್ಳೆಗಳು ಜಾಸ್ತಿ ಆಗ್ತಾಯಿದೆ. ಯಾರನ್ನ ಸತ್ತೋದ್ರೆ ಜವಾಬ್ದಾರಿ ನಗರಸಭೆಯವರೇ ಆಗ್ತಾರೆ. ಅವರು ಜನಗಳಿಗೆ ಬರೋದಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ. ಯಾರಿಗೆ ಹೇಳಬೇಕು? ನಗರಸಭೆಗೆ ಹೇಳ್ಬೇಕಾ, ಅಧ್ಯಕ್ಷರಿಗೆ ಹೇಳ್ಬೇಕಾ, ಪೌರಾಯುತರಿಗೆ ಹೇಳ್ಬೇಕು? ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಜನಗಳಿಗೆ. ಅದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಮುಂದೆ ಮನೆ ಕ್ಲೀನ್ ಮಾಡ್ಕೊತಾರೆ, ಅವ್ರ ಮುಂದೆ ಸೈಲೆಂಟಾಗಿ ಇದ್ದೋಗ್ಬಿಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ 6 ಗಂಟೆ ಆದಮೇಲೆ ಸೊಳ್ಳೆ ಜಾಸ್ತಿ ಆಗೋಗ್ತಾ ಇದೆ. ಮಕ್ಕಳು ಮರಿ ಪಾಪ ಸ್ಕೂಲ್ ರಜಾ ಕೊಟ್ಟಿದ್ದೇವೆ. ರಜಾ ಕೊಟ್ಟಿರೋದ್ರಿಂದ ಸೊಳ್ಳೆಗಳಿಂದ ಅವರು ಪಾಪ ಮಲ್ಕೊಳಕ್ಕೆ ಆಗ್ತಾಯಿಲ್ಲ. ಕರೆಂಟ್ ಹೋಯ್ತಂದರೆ ರೋಡಿಗೆ ಬಂದು ಕುತ್ಕೊಂಡಿರ್ತಾರೆ. ಸೊಳ್ಳೆಗಳು ದಪ್ಪ ಆಗೋಗ್ತಾ ಇದ್ದಾವೆ. ಅದಕ್ಕೆ ಬ್ಲೀಚಿಂಗ್ ಪೌಡರ್ ಇಲ್ಲ. ಯುಜಿಡಿಯಿಂದ ಕಲೆಕ್ಷನಿಂದ ಎಲ್ಲ ಬೇಸತ್ತೋಗ್ಬಿಟ್ಟಿದೆ ಜನರ. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದ 22, 25 ಮತ್ತು 27ನೇ ವಾರ್ಡ್ಗಳಲ್ಲಿ ನೀರು, ಯುಜಿಡಿ ಮತ್ತು ಚರಂಡಿ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ. ಸಮಸ್ಯೆ ಪರಿಹರಿಸಬೇಕಾದ ನಗರಸಭೆ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ತಾಂಡವವಾಡುತ್ತಿದೆ. ಮೂಲ ಸಮಸ್ಯೆಗಳ ಬಗ್ಗೆ ಯಾವ ಜನಪ್ರತಿನಿಧಿಗಳಿಗೂ ಮತ್ತು ಕ್ಷೇತ್ರದ ಶಾಸಕರಿಗೂ ಇಚ್ಛಾಶಕ್ತಿ ಕೊರತೆ ಇದ್ದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಗಳತೆ ದೂರದಲ್ಲಿದ್ದರೂ ಸಾರ್ವಜನಿಕರಿಗೆ ಅಗತ್ಯ ಸೌಕರ್ಯಗಳಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ತಾಂಡವವಾಡುತ್ತಿದೆ. ಮೂಲ ಸಮಸ್ಯೆಗಳ ಬಗ್ಗೆ ಯಾವ ಜನಪ್ರತಿನಿಧಿಗಳಿಗೂ ಮತ್ತು ಕ್ಷೇತ್ರದ ಶಾಸಕರಿಗೂ ಇಚ್ಛಾಶಕ್ತಿ ಕೊರತೆ ಇದ್ದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಗಳತೆ ದೂರದಲ್ಲಿದ್ದರೂ ಸಾರ್ವಜನಿಕರಿಗೆ ಅಗತ್ಯ ಸೌಕರ್ಯಗಳಿಲ್ಲ.
ದೇವನಹಳ್ಳಿಯಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳು ಇದೆ. ಅದರಿಂದ ಬರುವ CSR ಅನುದಾನದಲ್ಲಿ ಮೂಲ ಸೌಕರ್ಯ ಪೂರೈಸಬಹುದು. ಹೊಸ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ತಂಗುದಾಣ ಇದ್ದರೂ ಸಾರ್ವಜನಿಕರಿಗೆ ಪ್ರಯೋಜನವಿಲ್ಲ. ಪ್ರಯಾಣಿಕರಿಗೆ ನೆರಳಿನಲ್ಲಿ ನಿಲ್ಲುವ ವ್ಯವಸ್ಥೆ ಇಲ್ಲ. ವಾಹನಗಳು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಒಂದು ದಿನಕ್ಕೆ 100 ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಸಂಚರಿಸುತ್ತದೆ. ಆದರೂ ಸೌಕರ್ಯಕ್ಕೆ ವಂಚಿತವಾಗಿದೆ. ಬಿಸಿಲದಗೆ ಹೆಚ್ಚಾಗಿದ್ದರೂ ನಿಲ್ದಾಣದಲ್ಲಿ ಪ್ರಯಾಣಿಕರು ನಿಲ್ಲಲು ನೆರಳಿನ ಸೂರಿಲ್ಲ. ಪ್ರಯಾಣಿಕರು ಅಂಗಡಿ ಮುಂಗಟ್ಟುಗಳನ್ನು ಅವಲಂಬನೆ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಜರೂರಾಗಿ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಂಘಟನೆಯಿಂದ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದರು. ಏನಿವತ್ತು ದೇವನಹಳ್ಳಿ ಒಂದು ಮೀಸಲು ಕ್ಷೇತ್ರ ಬೆಳೀತಾ ಇದೆ. ವಾಣಿಜ್ಯ ಉದ್ಯಮದಲ್ಲಿ ಬಹಳ ಮುಂದುವರಿತಾ ಇದೆ. ಯಾಕಂದ್ರೆ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಬಹಳಷ್ಟು ಕಂಪನಿಗಳು ಇಲ್ಲಿ ಬಂದು ತಮ್ಮ ಬಿಸ್ನೆಸ್ ಮಾಡಿಕೊಂಡು ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ಮೀಸಲು ಕ್ಷೇತ್ರದಲ್ಲಿ ಗೆದ್ದಂತಹ ಅಧಿಕಾರಿಗಳ ವೈಫಲ್ಯ ಏನಂದ್ರೆ ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣ. ಈ ನಿಲ್ದಾಣದಲ್ಲಿ ಈ ಖಾಸಗಿ ಮತ್ತು ಪ್ರೈವೇಟ್ ಬಸ್ಸುಗಳು ಏನಾಗಿದೆ ಅಂದ್ರೆ ರಸ್ತೆ ಮಧ್ಯದಲ್ಲೇ ನಿಂತ್ಕೊಂಡಿರೋದ್ರಿಂದ ಪಾದಚಾರಿಗಳು ಮತ್ತು ಸಾರ್ವಜನಿಕರು ಓಡಾಡೋಕೆ ತುಂಬಾ ಅನಾನುಕೂಲವಾಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇವನಹಳ್ಳಿ ಮೀಸಲು ಕ್ಷೇತ್ರದಲ್ಲಿ ಒಂದು ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡಲು ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ತುಂಬಾ ವಿಫಲರಾಗಿದ್ದಾರೆ. ಯಾಕಂದ್ರೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ಅನೇಕ ಕಂಪನಿಗಳಲ್ಲಿ CSR ಫಂಡ್ ಬರುತ್ತೆ. ಆ CSR ಫಂಡ್ ಮುಖಾಂತರ ಇಲ್ಲಿ ಒಂದು ಸುಸಜ್ಜಿತವಾದಂತಹ ನಿಲ್ದಾಣ ನಿರ್ಮಿಸಬಹುದಾಗಿತ್ತು. ಆದ್ರೆ ಅದ್ಯಾವುದನ್ನು ಮಾಡಲಿಕ್ಕೆ ಮನಸ್ಸಿಲ್ಲದಂತ ನಾಲಾಯಕ್ ರಾಜಕಾರಣಿಗಳು ಅಂತ ಹೇಳಬಹುದು ಬಂಧುಗಳೇ. ಯಾಕಂದ್ರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸಾರ್ವಜನಿಕರಿಗೆ. ಅಲ್ಲಿ ಬಿಸಿಲು ಬಂದ್ರೆ ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ. ಎಲ್ಲೋ ದಾರಿಯಲ್ಲೇ ನಿಂತ್ಕೊಂಡು ಬಿಸಿಲಲ್ಲೇ ಇಟ್ಕೊಂಡು ಅವರ ಒಂದು ಪ್ರಯಾಣವನ್ನು ಮಾಡ್ತಾರೆ ಬಂಧುಗಳೇ. ಆದ್ರಿಂದ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ, ದೇವನಹಳ್ಳಿಯ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಬಸ್ ನಿಲ್ದಾಣವನ್ನ ಉತ್ತಮ ದರ್ಜೆಗೆ ಏರಿಸಿ CSR ಫಂಡ್ ಅಲ್ಲಿ ನಿಲ್ದಾಣವನ್ನು ನಿರ್ಮಿಸಿ ಈ ಸಾರ್ವಜನಿಕರಿಗೆ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಆಮೇಲೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವಂತ ವಾಹನಗಳಿಗೆ ಕಡಿವಾಣ ಆಗಬೇಕು. ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿಲ್ಲಿಸುವಂತದ್ದು ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ಯಾಕಂದ್ರೆ ಅಲ್ಲಿ ನೋಡುವಂತ ವ್ಯವಸ್ಥೆಯನ್ನ ಗಜಿಬಿಜಿ ಆಗ್ಬಿಟ್ಟಿದೆ. ಇದು ಯಾವುದನ್ನು ಕೂಡ ಗೆದ್ದಂತಹ ಜನಪ್ರತಿನಿಧಿಗಳು, ಕೌನ್ಸಿಲರ್ ಇರಬಹುದು, MLA ಇರಬಹುದು, ಯಾರು ಕೂಡ ಇದನ್ನ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇವರೇನಾಗಿದೆ ಅಂದ್ರೆ CSR ಫಂಡ್ ಅಲ್ಲಿ ತಮಗೆ ಬೇಕಾದಂತ ಗ್ರಾಮಗಳಲ್ಲಿ ಮಾತ್ರ ಅಭಿವೃದ್ಧಿ ಪಡ್ತಾ ಇದ್ದಾರೆ. ಇದು ಟೌನ್ ವ್ಯಾಪ್ತಿಯ ಹೊಸ ಬಸ್ ನಿಲ್ದಾಣದಲ್ಲಿ ಮಾಡ್ತಾ ಇಲ್ಲ. ಆದ್ರಿಂದ ನಮ್ಮ ಸಂಘಟನೆಯಿಂದ ನಾವು ಒತ್ತಡ ತರ್ತಾ ಇದ್ದೀವಿ. ಈ ದೇವನಹಳ್ಳಿ ವ್ಯಾಪ್ತಿಯ ಟೌನಿನ ವ್ಯಾಪ್ತಿಯ ಹೊಸ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಬೇಕು. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಿಜ್ಜವಾರ ನಾಗರಾಜ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಪ್ರಜಾ ವಿಮೋಚನಾ ಬಹುಜನ ಸಮಿತಿ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ರಾಜ್ಯಾದ್ಯಂತ ಸುಮಾರು 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಿಸುವ ಯೋಜನೆ ಇದ್ದು, ಈ ಯೋಜನೆಯ ಭಾಗವಾಗಿ ಕಾಂಗ್ರೆಸ್ ಭವನದ ಟ್ರಸ್ಟ್ ವತಿಯಿಂದ ತಾಲೂಕಿನಲ್ಲಿ ಪಕ್ಷದ ಭವನ ನಿರ್ಮಿಸಲು ನಿವೇಶನವನ್ನು ಪಕ್ಷದ ಪರವಾಗಿ ನೋಂದಣಿ ಮಾಡಲಾಗಿದೆ ಎಂದು HN ಪ್ರಾಧಿಕಾರದ ಅಧ್ಯಕ್ಷ HN ಶಿವಶಂಕರ್ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ KN ಕೇಶವರೆಡ್ಡಿ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷರ ಸೂಚನೆಯಂತೆ ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಕಚೇರಿ ಹೊಂದಿರಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಿವೇಶನವನ್ನ ನೋಂದಾಯಿಸಲಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಂಡು ನಾಗರಿಕ ಸೌಲಭ್ಯ ನಿವೇಶನವನ್ನ 5% ರಿಯಾಯಿತಿ ದರದಲ್ಲಿ ನೀಡಲು ಅನುಮೋದನೆ ನೀಡಿದ್ದರು. ಸರ್ಕಾರಕ್ಕೆ ಪಾವತಿಸಬೇಕಾದ ಮೊತ್ತವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ವೈಯಕ್ತಿಕ ಹಣದಿಂದ ಡಿಡಿ ಮೂಲಕ ಈಗಾಗಲೇ ಪಾವತಿಸಿದ್ದಾರೆ. ಕೆಪಿಸಿಸಿ ಖಜಾಂಚಿಗಳಾದ ವಿನಯ್ ಕಾರ್ತಿಕ್ ಅವರು ಬೆಂಗಳೂರಿನಿಂದ ಬಂದು ಈ ನಿವೇಶನದ ನೋಂದಣಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ ಎಂದರು. ಕಾಂಗ್ರೆಸ್ ಭವನಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಬೇಕು ಅನ್ನೋ ಒಂದು ಕನಸಿತ್ತು. ಅದನ್ನು ಇವತ್ತು ನಿವೇಶನ ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಆಗುವ ಮುಖಾಂತರ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಸ್ಥಾಪನಾ 100 ವರ್ಷದ ನೆನಪಿಗಾಗಿ 100 ಕಡೆ ಒಂದೇ ದಿವಸ ನೂತನ ಕಟ್ಟಡ ನಿರ್ಮಾಣ ಮಾಡಲು ಶಂಕುಸ್ಥಾಪನೆಯನ್ನು
ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮಾಡಬೇಕು ಅಂತೇನು ಅವರು ಒಂದು ನಿರ್ದೇಶನ ಇತ್ತು. ಅದರಂತೆ ನಾವು ಈಗಾಗಲೇ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು ಇವರ ಒಂದು ಸಹಕಾರದಿಂದ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕ್ಕೆ ನಿವೇಶನವನ್ನು ನಾವು ನೋಂದಣಿ ಮಾಡಿಸ್ಕೊಂಡಿದ್ದೀವಿ. ಅದೇ ರೀತಿಯಂತೆ ಇಲ್ಲೂ ಸಹ ಗೌರಿಬಿದೂರಲ್ಲಿ ನಮ್ಮ ಶಿವಶಂಕರ ರೆಡ್ಡಿಯವರ ನೇತೃತ್ವದಲ್ಲಿ ಇಲ್ಲಿ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ಅವರ ಪ್ರಯತ್ನದಿಂದ ಇವತ್ತು ನಮಗೆ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಬ್ಬರು ಕ್ಯಾಬಿನೆಟಿಗೆ ತಂದು ಈ ನಾಗರಿಕ ಸೌಲಭ್ಯ ನಿವೇಶನವನ್ನು 5%ಗೆ ತಗೊಳ್ಳೋದಕ್ಕೆ ಇದು ಮಾಡಿದರು. ಅದಕ್ಕೆ 5% ಹಣವನ್ನು ಸಹ ನಾವು ಉಸ್ತುವಾರಿ ಮಂತ್ರಿಗಳು ಅವರು ವೈಯಕ್ತಿಕ ಇದರಿಂದ ಇವತ್ತು DD ಮುಖಾಂತರ ಕೊಟ್ಟಿರೋದ್ರಿಂದ 50 ಈ ಒಂದು ನಿವೇಶನ ನಮ್ಮ KPCCಯ ಖಜಾನ್ಸಿಗಳು, ಈ ಟ್ರಸ್ಟ್ ಖಜಾನ್ಸಿಗಳಾದಂಥ ವಿನಯ್ ಕಾರ್ತಿಕ್ ಸರ್ ಅವರು ಬಂದು ಅಧ್ಯಕ್ಷರ ಪರವಾಗಿ ಅವರು ಇವತ್ತು ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಟ್ರಸ್ಟ್ ಕಾರ್ಯದರ್ಶಿಗಳಾದ ನಾರಾಯಣ್ ಅವರು, ಕೃಷ್ಣನ್ ಅವರು ನಮ್ಮ KPCC ಬಂದು ಇವತ್ತು ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ಮುಂದೆ ನಮ್ಮ ಶಿವಶಂಕರ ರೆಡ್ಡಿಯವರ ನೇತೃತ್ವದಲ್ಲಿ ಮಾನ್ಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮತ್ತು ಎಸ್ಟಿಮೇಟನ್ನು ರೆಡಿ ಮಾಡಿಸಿ ಇಲ್ಲಿ ಮಾಡಬೇಕು. ಕಾಂಗ್ರೆಸ್ ಭವನ ಟ್ರಸ್ಟಲ್ಲಿ ನಾವು ವಿಧವಾದಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನ್ನೋ ಉದ್ದೇಶದಿಂದ ಇದನ್ನು ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ನಿವೇಶನ ನೋಂದಣಿ ಪ್ರಕ್ರಿಯೆಯನ್ನ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ ರೆಡ್ಡಿ ಪೂರ್ಣಗೊಳಿಸಿ ಮಾತನಾಡಿದ ಅವರು, ಈ ನಿವೇಶನದ ನೋಂದಣಿ ಪ್ರಕ್ರಿಯೆಯಲ್ಲಿ ವಿನಯ್ ಕಾರ್ತಿಕ್ ಮತ್ತು L ನಾರಾಯಣ್ ಇತರೆ ಗಣ್ಯರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನಗರದ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಇರುವ ಹಿರೇಬಿದನೂರು ಬಳಿ ಭವನಕ್ಕೆ ಜಾಗವನ್ನು ಗುರುತಿಸಲಾಗಿದೆ. ಸುಮಾರು 600 ಚದರ ಅಡಿ ವಿಸ್ತೀರ್ಣದ ನಿವೇಶನ ಇದಾಗಿದ್ದು, ಈ ಭವನದ ಭೂಮಿ ಪೂಜೆ ಅಥವಾ ಶಂಕುಸ್ಥಾಪನೆಯನ್ನ ಮೇ ತಿಂಗಳಲ್ಲಿ ಹಮ್ಮಿಕೊಳ್ಳಲು ಯೋಜಿಸಲಾಗಿದೆ. AICC ನಾಯಕರಾದ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ. ಕೇವಲ ಗೌರಿಬಿದನೂರಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಸುಮಾರು 100 ಕಾಂಗ್ರೆಸ್ ಭವನಗಳಿಗೆ ಏಕಕಾಲದಲ್ಲಿ ಶಂಕುಸ್ಥಾಪನೆ ನೆರವೇರಿಸುವ ಗುರಿಯನ್ನ ಪಕ್ಷ ಹೊಂದಿದೆ. ಕೆಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸಲು ಪ್ರತಿ ಹಂತದಲ್ಲೂ ಪಕ್ಷಕ್ಕೆ ತನ್ನದೇ ಆದ ವೇದಿಕೆ ಇರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ಕೂಡ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕಾಂಗ್ರೆಸ್ ಕಚೇರಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಭಾಳ ಒತ್ತಾಯಪೂರ್ವಕವಾಗಿ ಪ್ರತಿ ತಾಲೂಕಲ್ಲೂ ಕೂಡ ನಿವೇಶನಗಳನ್ನು ಗುರುತಿಸಿ ನಿವೇಶನಗಳನ್ನು ಪಕ್ಷದ ವತಿಯಿಂದ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭವನ್ ಟ್ರಸ್ಟ್ ಅಂತ ಮಾಡಿ ಈಗಾಗಲೇ ಅವರ ಇಚ್ಛೆ 100 ಭವನಗಳಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಅವಕ್ಕೆ ಅಡಿಗಲ್ಲಾಗಬೇಕು ಅಂತ ಅವ್ರ ಇಚ್ಛೆ ಇದೆ. ಚುನಾವಣೆಗಳ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಮುಂದಕ್ಕೆ ಹೋಯಿತು. ಅದರಲ್ಲಿ ನಮ್ಮ ತಾಲೂಕಲ್ಲಿ ಇವತ್ತು ನಿವೇಶನ ಕೂಡ ಅವರ ಸಹಕಾರದಿಂದ ಇವತ್ತು ನಮಗೆ ಪಕ್ಷದ ಪರವಾಗಿ ವಿನಯ್ ಕಾರ್ತಿಕ್ ಅವರು ಬಂದು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಅದು ಸುಮಾರು 6,000 ಚದರಡಿ ಇರ್ತಕ್ಕಂಥ ದೊಡ್ಡ ನಿವೇಶನ ಇವತ್ತು ಸ್ಥಳೀಯ ಲೋಕಲ್ ಬಾಡಿ ಇದರಿಂದ ಕೊಡಿಸಿದ್ದಾರೆ. ಹಣ ಕೂಡ ಪಾರ್ಟಿಯವರೇ ಕಟ್ಟಿದ್ದಾರೆ. ಹಾಗಾಗಿ ನಮ್ಮ ವೈಯಕ್ತಿಕವಾಗಿ ಉಸ್ತುವಾರಿ ಸಚಿವರು ನಮ್ಮ ಸುಧಾಕರ್ ಅವರು ಹಣ ತುಂಬಿದ್ದಾರೆ ಮತ್ತು ಕಡಿಮೆ ಬೆಲೆಗೆ ನಿವೇಶನ ಕೊಡೋದಕ್ಕೆ ಪಕ್ಷ ಇನ್ನು ಹಣ ಕಟ್ಟಿ ಸರ್ಕಾರಕ್ಕೆ ನಿಯಮಾನುಸಾರ ಕೊಡುವಂಥ ಕೆಲಸ ಪಕ್ಷ ಮಾಡಿದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಖಜಾಂಚಿ ವಿನಯ್ ಕಾರ್ತಿಕ್, ಕಚೇರಿ ಕಾರ್ಯದರ್ಶಿ ಎಲ್ ನಾರಾಯಣ್, ಕಾರ್ಯದರ್ಶಿ ಶ್ರೀನಿವಾಸಲು, ಸದಸ್ಯ ಪದ್ಮರಾಜ್ ಜೈನ್, ಮುಖಂಡರಾದ ರಮೇಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಂಚಾರ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಗರದ BB ರಸ್ತೆ, ಬಜಾರ್ ರಸ್ತೆ, ಟೌನ್ ಹಾಲ್ ಸರ್ಕಲ್, ಗಂಗಮ್ಮನ ಗುಡಿ ರಸ್ತೆ ಮತ್ತು ಜೂನಿಯರ್ ಕಾಲೇಜಿನ ರಸ್ತೆಯಲ್ಲಿ ಫುಡ್ ಪೆಟ್ರೋಲಿಂಗ್ ಹಮ್ಮಿಕೊಂಡಿದ್ದರು. ಇದರಿಂದ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ. ಆದರೆ ವಾಹನ ಸವಾರರು ಹಾಗೂ ಫುಟ್ಪಾತ್ ಒತ್ತುವರಿದಾರರ ಬೇಜವಾಬ್ದಾರಿಯಿಂದ ಸಾರ್ವಜನಿಕರಿಗೆ ನಿತ್ಯ ಕಿರಿಕಿರಿಯುಂಟಾಗುತ್ತಿದೆ. ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವುದು, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡ ಅಂಗಡಿ ಮಳಿಗೆಗಳ ಮಾಲೀಕರಿಂದ ಪಾದಚಾರಿಗಳು ಓಡಾಡುವುದು ದುರಸ್ಥವಾಗಿ ಪರಿಣಮಿಸಿದೆ. ಇನ್ನು ನಗರದ ಟೌನ್ ಹಾಲ್ನಲ್ಲಿ ಫುಟ್ಪಾತ್ ಮೇಲೆಯೇ ಅನಧಿಕೃತವಾಗಿ ಹಲವಾರು ತರಕಾರಿ ಮಳಿಗೆಗಳು ಎದ್ದಿವೆ. ಇದರಿಂದ ಪಾದಚಾರಿಗಳ ಸಂಚಾರಕ್ಕೆ ಸಮಸ್ಯೆಯಾಗುವುದಲ್ಲದೆ ವಾಹನ ನಿಲುಗಡೆಗೆ ಸ್ಥಳವಿಲ್ಲದೆ ವಾಹನ ಸವಾರರು ಸಹ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಮನಗಂಡ ಚಿಕ್ಕಬಳ್ಳಾಪುರ ಸಂಚಾರ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಗರದ BB ರಸ್ತೆ, ಬಜಾರ್ ರಸ್ತೆ, ಟೌನ್ ಹಾಲ್ ಸರ್ಕಲ್, ಗಂಗಮ್ಮನ ಗುಡಿ ರಸ್ತೆ ಮತ್ತು ಜೂನಿಯರ್ ಕಾಲೇಜಿನ ರಸ್ತೆಯಲ್ಲಿ ಫುಡ್ ಪೆಟ್ರೋಲಿಂಗ್ ಹಮ್ಮಿಕೊಂಡಿದ್ದರು. ಪಾದಚಾರಿ ರಸ್ತೆಯಲ್ಲಿ ಅನಧಿಕೃತವಾಗಿ ಇಡಲಾಗಿದ್ದ ರಸ್ತೆ ಬದಿ ಅಂಗಡಿಗಳನ್ನು ತೆರವುಗೊಳಿಸಿದ್ದು, ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲುಗಡೆ ಮಾಡಿದ್ದ ವಾಹನಗಳನ್ನು ತೆರವುಗೊಳಿಸಿ ರಸ್ತೆ ಸೂಚನಾ ಫಲಕಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ. ಇವತ್ತು ನಾವು ಶಿಡ್ಲಘಟ್ಟ ಸರ್ಕಲಿಂದ BB ರೋಡು, ಜೂನಿಯರ್ ಕಾಲೇಜು ಮತ್ತು ಬಜಾರ್ ರೋಡು, ಟೌನ್ ಹಾಲ್ ಸರ್ಕಲ್ ಮತ್ತು ಗಂಗಮ್ಮ ರಸ್ತೆ ಹತ್ರ ಏನು ಫುಟ್ಪಾತ್ಗಳನ್ನ ಇವತ್ತು ತೆರವುಗೊಳಿಸುವಂಥ ಫುಟ್ಪಾತಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನೆಲ್ಲ ಹಾಕೊಂಡಿದ್ರು. ಇದರಿಂದ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಓಡಾಡೋರಿಗೆ ಆಯಿತು, ವೆಹಿಕಲ್ ಪಾರ್ಕಿಂಗ್ ಇರೋದ್ರಿಂದ ಮತ್ತು ರಸ್ತೆಗಳು ಸ್ವಲ್ಪ ಚಿಕ್ಕಿರೋದ್ರಿಂದ ಸಮಸ್ಯೆ ಆಗ್ತಿರೋದ್ರಿಂದ ಸ್ವಲ್ಪ ಎಲ್ಲ ಸಾರ್ವಜನಿಕರಿಗೆ ನಾವು ಅವೇರ್ನೆಸ್ ಕೊಟ್ಟು ರೋಡಲ್ಲಿ ಏನು ಅಂಗಡಿಗಳನ್ನ ಹಾಕೊಂಡಿದ್ರು ಅವನ್ನ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತೆರವುಗೊಳಿಸಿ ಇನ್ಮೇಲೆ ದಯವಿಟ್ಟು ಪಬ್ಲಿಕ್ಕಿಗೆ ತೊಂದರೆ ಆಗಿರೋ ಥರ ನೀವು ನೋಡಿಕೊಂಡು ಅಂಗಡಿ ಹಾಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ತಾವು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿ ತಮ್ಮ ವ್ಯಾಪಾರಗಳನ್ನ ಮಾಡ್ಕೋಬೇಕು. ಅದರಲ್ಲಿ ಪೀಕ್ ಅವರ್ಸ್ ಬೆಳಗ್ಗೆ 8:30 ಏನು 12:30 ಇರ್ಬೋದು ಮತ್ತು ಸಂಜೆ ಟೈಮಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಆಗೋದ್ರಿಂದ ನೀವು ರಸ್ತೆಯಲ್ಲಿ ಕೆಲವೊಬ್ಬರು ಫುಲ್ ರಸ್ತೆ ಒಳಗಡೆ ಅಂಗಡಿಗಳನ್ನ ಹಾಕೊಂಡಿದ್ದೀರಾ. ಇದರಿಂದ ವೆಹಿಕಲ್ ಮೂವ್ಮೆಂಟ್ಗೂ ಸಮಸ್ಯೆ ಆಗುತ್ತೆ ಮತ್ತು ಆಕ್ಸಿಡೆಂಟ್ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇನ್ಮೇಲೆ ಈ ಥರ ಯಾರು ಅಂಗಡಿ ಹಾಕೊಳ್ಳದೆ ನಮಗೆ ಸಹಕರಿಸಬೇಕು ಅಂತ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ಖಂಡಿತವಾಗ್ಲಿ ಆ್ಯಕ್ಚುಲಿ ಫುಟ್ಪಾತ್ ಇರೋದು ಸಾರ್ವಜನಿಕರಿಗೆ ಓಡಾಡೋಕ್ಕೆ, ಅಲ್ಲಿ ಅಂಗಡಿಗಳನ್ನ ಹಾಕೊಂಡ್ರೆ ಅದು ಫೈನ್ಸ್ ಆಗುತ್ತೆ. ನಾವು ಹಾಗಾಗಿ ಈಗ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರ ಹತ್ರನೂ ಹೇಳಿ ಅವರಿಗೆ ಅವೇರ್ನೆಸ್ ಕೊಟ್ಬಿಟ್ಟು ಅದ್ರ ಬಗ್ಗೆ ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇನ್ನು ಯಾರಾದರೂ ಪಬ್ಲಿಕ್ಕಿಗೆ ಸಮಸ್ಯೆ ಆಗೋ ರೀತಿ ಅಂಗಡಿಗಳನ್ನ ಹಾಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅದು ಫೈನ್ ಹಾಕ್ತೀವಿ.
ಒಟ್ನಲ್ಲಿ ನಗರ ಬೆಳೆದಂತೆ ವಾಹನ ದಟ್ಟಣೆಯೂ ಸಹ ಹೆಚ್ಚಾಗುತ್ತಿದೆ. ವಾಹನ ಸವಾರರು ಸಹ ಸಂಚಾರ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ಕೆಲವೆಡೆ ದಂಡದ ಮೂಲಕ ಬಿಸಿ ಮುಟ್ಟಿಸಲು ಮುಂದಾದರೆ ಪೊಲೀಸರ ಮೇಲೆಯೇ ಗೂಂಡಾವರ್ತನೆ ತೋರುವ ಪ್ರಕರಣಗಳು ಸಹ ಕಂಡುಬರುತ್ತಿದ್ದು, ಕೆಲವರು ಪ್ರಜ್ಞಾವಂತ ಮುಸುಕಿನಲ್ಲಿ ಅವಿವೇಕಿಗಳಾಗಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 200 ಕೋಟಿ ರುಗಳ ವೆಚ್ಚದಲ್ಲಿ ಸರ್ಕಾರಿ ರೇಷ್ಮೆಗೂಡಿನ ಹೈಟೆಕ್ ಮಾರ್ಕೆಟ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಲಿದ್ದಾರೆ. ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ನಾನೊಬ್ಬ ಶಾಸಕನಾಗಿ ಈ ಒಂದು ಜಾತ್ರೆ ಮಹೋತ್ಸವನ್ನ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರೋದ್ರಿಂದ ಈ ಒಂದು ಜಾತ್ರೆ ಮಹೋತ್ಸವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ವಾಗತಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಶಿಡ್ಲಘಟ್ಟ ತಾಲೂಕು ಆಡಳಿತ ಸಕಲ ಸಿದ್ಧತೆಯನ್ನ ನಡೆಸಿದೆ. ಶಿಡ್ಲಘಟ್ಟ ತಾಲೂಕಿನ ಸುಗುಟೂರು ಗ್ರಾಮದ ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದು, ಜಿಲ್ಲಾಡಳಿತದ ಪರವಾಗಿ ಉಪವಿಭಾಗಾಧಿಕಾರಿ ಅಶ್ವಿನ್ ಹಾಗೂ ತಾಲೂಕು ಮಟ್ಟದ ಪರವಾಗಿ ತಹಸೀಲ್ದಾರ್ ಗಗನ ಸಿಂಧು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಅವರು ಜಾತ್ರಾ ಮಹೋತ್ಸವದ ಸಿದ್ಧತೆಗಳನ್ನು ಮೇಲುಸ್ತುವಾರಿ ನಡೆಯುತ್ತಿದ್ದಾರೆ. ಸ್ಥಳೀಯ ಶಾಸಕ ರವಿಕುಮಾರ್ ಅವರು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ರೀತಿಯ ಲೋಪಗಳು ಆಗದಂತೆ ಎಚ್ಚರ ವಹಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ನಾನೊಬ್ಬ ಶಾಸಕನಾಗಿ ಈ ಒಂದು ಜಾತ್ರೆ ಮಹೋತ್ಸವನ್ನ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರೋದ್ರಿಂದ ಈ ಒಂದು ಜಾತ್ರೆ ಮಹೋತ್ಸವ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಸ್ವಂತ ಕಾರ್ಯಕ್ರಮ ಅಂತ ತಾವು ವಾಲಂಟಿಯರ್ಸ್ ಆಗಿ. ಅದೇ ರೀತಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ MR ಮಂಜುನಾಥ್ ಸಹ ಸ್ಥಳೀಯ ಶಾಸಕರೊಂದಿಗೆ ಜಾತ್ರಾ ಮಹೋತ್ಸವದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಿದ್ಧತೆಗಳನ್ನ ಕುರಿತು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿ ಚರ್ಚಿಸಿದ್ದಾರೆ. ಏನಿದೆ ತಿಂಗಳು 25, 26, 27, 28ನೇ ತಾರೀಕು ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಸುಗುಟೂರು, ಹೆಣ್ಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಬಹಳಷ್ಟು ಇಲ್ಲಿ ಇತಿಹಾಸವುಳ್ಳ ದೇವಸ್ಥಾನ. ಇದು ಪಾರಂಪರಿಕವಾಗಿ ಈ ಒಂದು ನಮ್ಮ ಮನೆ ದೇವರ ಜಾತ್ರೆಯನ್ನು ನಾವು ನಡೆಸ್ಕೊಳ್ತಾ ಬರ್ತೀವಿ. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಟ್ಟು ನಮ್ಮ ಜಾತ್ರೆಯ ಒಂದು ಕಮ್ಮಿ ಲೆಕ್ಕ ತಗೊಂಡಾಗ ಸುಮಾರು 1500 ಮನೆ ಇದ್ದೇವೆ. ಈ ಒಂದು ಜಾತ್ರೆಯ ವಿಶೇಷ ಏನಪ್ಪ ಅಂದರೆ ಸುಗುಟೂರು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಜಾತ್ರೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆ ಒಂದು ಜಾತ್ರೆಗೆ ಸಂಪೂರ್ಣ ಸಹಕಾರದೊಂದಿಗೆ ನಮಗೆ ಸಹಕರಿಸಿದ್ದಾರೆ. ಅವತ್ತಿಗೆ 3 ದಿನಗಳ ಕಾಲ ಅವರು ಇರ್ತಕ್ಕಂಥ ವಾಸದ ಮನೆಯನ್ನು ಬಿಟ್ಟುಕೊಟ್ಟು ಬಂದವರಿಗೆ ಒಂದು ಈ ಜಾತ್ರೆ ನಡೀಲಿಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಜಾತ್ರೆ ಅಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣ ಅಂಥ ಒಂದು ವಿಶೇಷವಾದ ಒಂದು ಜಾತ್ರೆ ಇವತ್ತು ಈ ಒಂದು ಸುತ್ತೂರು ಗ್ರಾಮದಲ್ಲಿ ನಡೀತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಇವತ್ತು ಮಾನ್ಯ ಜನಪ್ರಿಯ ಶಾಸಕರಂಥ ರವಿಕುಮಾರ್ ಅವರ ಅಧ್ಯಕ್ಷತೆ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಂದು ಪೂರ್ವಭಾವಿ ಸಭೆ ನಂಬಿಕೊಂಡು ಈ ಒಂದು ಜಾತ್ರೆಯ ರೂಪುರೇಷೆಗಳನ್ನೆಲ್ಲ ನಾವು ಸಿದ್ಧಪಡಿಸತಕ್ಕಂಥ ಎಲ್ಲ ಒಂದು ತಯಾರಿ ಆಗ್ತಿದೆ. ಇನ್ನು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ವಿಭಾಗದ ಉಪಾಧ್ಯಕ್ಷ ಸುಗುಟೂರು ನಾಗೇಶ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿಯೇ 101 ದೇವಸ್ಥಾನಗಳನ್ನ ಹೊಂದಿರುವಂತಹ ಸುಗುಟೂರು ಗ್ರಾಮ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ. ಜಾತ್ರಾ ಮಹೋತ್ಸವಕ್ಕೆ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ. ಗ್ರಾಮದಲ್ಲಿರುವ ಎಲ್ಲ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ನಮಸ್ಕಾರ ಬಂಧುಗಳೇ. ಈ ತಿಂಗಳು ನಮ್ಮೂರಿನಲ್ಲಿ ಶಿಡ್ಲಘಟ್ಟ ತಾಲೂಕು ಜಗಮಕೋಟೆ ಹೋಬಳಿ ಸುತ್ತೂರಿನಲ್ಲಿ 1 ವಾರಗಳ ಕಾಲ ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ದೇವಸ್ಥಾನಗಳ ನಾಡು ಅಂತ ಹೆಸರುವಾಸಿಯಾಗಿರೋ ನಮ್ಮ ಗ್ರಾಮ 101ಕ್ಕೂ ಹೆಚ್ಚಿನ ದೇವಾಲಯಗಳಿರುವಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ವಿಶೇಷವಾಗಿ ಕುರುಬ ಸಮುದಾಯದಿಂದ 1 ವಾರ ಜಾತ್ರೆ ನಡೆಯುತ್ತೆ. ಇಲ್ಲಿ
ಈಡ್ಗಾಯಿ ಹೊಡೆಯುವಂಥದ್ದು, ಬಸವೇಶ್ವರನ ಮೆರವಣಿಗೆ, ತುಂಬ ಅದ್ಭುತವಾದಂತಹ ಕಲಾ ಪ್ರದರ್ಶನಗಳಿರ್ತೈತೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತೈತೆ. ನಮ್ಮ ನಾಡು ನಡೆ ನುಡಿ ನಮ್ಮ ಸಂಸ್ಕೃತಿಯನ್ನು ಪ್ರತೀಕವಾಗಿ ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಿರ್ತಾರೆ. ಇಡೀ ಹಳ್ಳಿ ಹಬ್ಬದ ವಾತಾವರಣದಲ್ಲಿ ಮಿಂದೇಳುತ್ತೆ ಅಂದರೆ ಕೂಡ ಅದು ಸುಳ್ಳಲ್ಲ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಸಹ ಆಗಮಿಸ್ತಾ ಇದ್ದಾರೆ. 27ನೇ ತಾರೀಕು ಬಹುಶಃ ಅದು ಆಲ್ಮೋಸ್ಟ್ ಕ್ಲಾರಿಟಿ ಇದೆ, 27ನೇ ತಾರೀಕು ಬರ್ತಾ ಇದ್ದಾರಂತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಬಂಧು ಬಾಂಧವರು ಕೂಡ ಈ ಕಾರ್ಯಕ್ರಮಗಳಿಗೆ ಬರಬೇಕು, ಈ ಹಬ್ಬದ ವಾತಾವರಣವನ್ನು ನೋಡಬೇಕು, ಸವಿಬೇಕು. ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ಎಲ್ಲರೂ ಕೂಡ ಹೆಚ್ಚಿಸಿಕೊಂಡು ಹಂಚಿಕೊಳ್ಬೇಕು. ಇನ್ನು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರಸಭೆಯ ಮಾಜಿ ಅಧ್ಯಕ್ಷ ಸದಾಶಿವ, ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ನ ಖಜಾಂಚಿ ಕಲ್ಲಪ್ಪ, ಶಿವಣ್ಣ, ಅತ್ತಿನಾಟ ವೆಂಕಟೇಶ್, ಗಜೇಂದ್ರ, ಸುಗಟೂರು ಗ್ರಾಮದ ಅಶ್ವತ್ಥ ಬಾಬು, ದೇವರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರೋ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಸಿಟ್ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611.
ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಾಗೂ 83ನೇ ವರ್ಷದ ವಾಸವಿ ಜಯಂತಿ ಅಂಗವಾಗಿ ಮಹತ್ವದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವೆಯ ಭಾಗವಾಗಿ ನಡೆದ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಮತ್ತು ಶ್ರೀ ವಾಸವಿ ದೇವಾಲಯ ಆರ್ಯ ವೈಶ್ಯ ಮಂಡಳಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಇವರ ಸಹಯೋಗದಲ್ಲಿ 16ನೇ ವರ್ಷದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ರಕ್ತದಾನಿಗಳ ದಿನಾಚರಣೆ ಮತ್ತು 83ನೇ ವರ್ಷದ ವಾಸವಿ ಜಯಂತಿ ಅಂಗವಾಗಿ ನಡೆದ ಶಿಬಿರಕ್ಕೆ ಅಪಾರ ಸ್ಪಂದನೆ ವ್ಯಕ್ತವಾಯಿತು. ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಶಿವಮೊಗ್ಗ MLC DS ಅರುಣ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶಿಬಿರಕ್ಕೆ ಚಾಲನೆ ನೀಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ರಕ್ತದಾನವು ಮಹಾದಾನ. ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಮಹತ್ತರ ಸೇವೆಯಲ್ಲಿ ಭಾಗಿಯಾಗಬೇಕು ಎಂದು ಕರೆ ನೀಡಿದ್ದಾರೆ. ಆರ್ಯ ವೈಶ್ಯ ಮಂಡಳಿ ಚಿಕ್ಕಬಳ್ಳಾಪುರ ಈ ತಂಡದಿಂದ 16ನೇ ವರ್ಷದ ಈ ಇವತ್ತಿನ ದಿನ ರಕ್ತದಾನ ಶಿಬಿರಕ್ಕೆ ಇವತ್ತು ನಾನು ಬಂದಿರುವಂಥದ್ದು ನನಗೆ ತುಂಬ ಖುಷಿಯಾಗಿದೆ. ಭಾಳ ವಿಶೇಷವಾಗಿ ಈ ಒಂದು ಸಮ್ಮರ್ ಟೈಮಲ್ಲಿ ರಕ್ತದ ಅಭಾವ ಭಾಳ ಜಾಸ್ತಿ ಇರುತ್ತೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ರಕ್ತದ ಅಭಾವ. ಈ ಸಂದರ್ಭದಲ್ಲಿ ಒಬ್ಬ ರಕ್ತದಾನಿ ಆದರೆ 4 ಜೀವಗಳು ಉಳಿಯುತ್ತೆ. ಇವರು ಪ್ರತಿ ವರ್ಷ ಸುಮಾರು 400ರಿಂದ 500 ಜನಕ್ಕೆ ಜೀವದಾನವನ್ನು ಕೊಡುವಂತಹ ಪ್ರಯತ್ನವನ್ನು ಈ ತಂಡ ಮಾಡ್ತಾ ಇದೆ. ನಿಜವಾಗ್ಲೂ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಒಂದು, ರಕ್ತದ ಅವಶ್ಯಕತೆ. ರಕ್ತಕ್ಕೆ ಯಾವುದೂ ಆಲ್ಟರ್ನೇಟ್ ಇಲ್ಲ. ಈ ರಕ್ತಕ್ಕೆ ಆಲ್ಟರ್ನೇಟು ನಾವು ಯಾವುದು ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡೋವಂಥದ್ದಲ್ಲ. ಇದು ದೇಹದಲ್ಲೇ ಬರಬೇಕು, ಪ್ರತಿ ಮನುಷ್ಯನಲ್ಲಿ ಬಂದಿರೋ ಅಂಥದ್ದನ್ನು. ಅದನ್ನು ಇವರು ಕಾಂಪೊನೆಂಟ್ ಸಪರೇಟ್ ಮಾಡಿ ಬೇಕಾಗಿರೋವಂಥ ಯಾರಿಗೆ ಹೋಲ್ ಬ್ಲಡ್ ಬೇಕು, ಯಾರಿಗೆ WC, RBC, ಪ್ಲೇಟ್ಲೆಟ್ಸ್ ಈ ಥರದ್ದು ಬೇಕು ಮಾಡ್ತಾ ಇರೋದು, ಪ್ಲಾಸ್ಮಾ ಬೇಕು ಅಂತ ಮಾಡ್ತಿರೋವಂಥದ್ದು ತುಂಬ ಅತ್ಯುತ್ತಮವಾದಂಥ ಕೆಲಸ. ಯಾಕಂದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆರ್ಯವೈಶ್ಯ ಒಂದು ನಮ್ಮ ಸಮಾಜ ರೆಗ್ಯುಲರ್ ಆಗಿ ಆಧ್ಯಾತ್ಮಿಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇರುತ್ತೆ. ಈ ಥರ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ತುಂಬ ಉತ್ತಮವಾದಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಲಿ. ಯಾರು ರಕ್ತದಾನಿಗಳಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಇಡೀ ಸಮಾಜದ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಶಿಬಿರದಲ್ಲಿ ಯುವಕರು, ಮಹಿಳೆಯರು ಸೇರಿದಂತೆ ಹಲವು ಮಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದಾರೆ. ಆಯೋಜಕರು ಉತ್ತಮ ವ್ಯವಸ್ಥೆ ಕಲ್ಪಿಸಿದ್ದು ದಾನಿಗಳಿಗೆ ಪ್ರಮಾಣ ಪತ್ರ ಹಾಗೂ ಉಪಹಾರ ನೀಡಲಾಯಿತು. ಶಕ್ತಿ ಅಂತ ವಾಸವಿ ಮಂಡಳಿಯಲ್ಲಿ ಸೆಕ್ರೆಟರಿ ಆಗಿದ್ದೇನೆ.
ನಮ್ಮ ವಾಸವಿ ಜಯಂತಿ ಅಂಗವಾಗಿ ಪ್ರತಿ ವರ್ಷ ಕೂಡ ದೇವರ ಇದು 83ನೇ ವರ್ಷ. ಬ್ಲಡ್ ಡೊನೇಷನ್ನ 15 ವರ್ಷ ತುಂಬಿ 16ನೇ ವರ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೇವರ ಪೂಜೆ ಜೊತೆಗೆ ಅದನ್ನು ಹೇಳ್ತಾರಲ್ಲ, ಜನರ ಸೇವೆ ಜನಾರ್ದನ ಸೇವೆ ಅಂತ. ಜನಾರ್ದನ ಸೇವೆ ಆಗ್ಬೇಕಾದ್ರೆ ಜನರ ಸೇವೆ ಆಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಬ್ಲಡ್ ಡೊನೇಷನ್ ಕ್ಯಾಂಪನ್ನು 16ನೇ ವರ್ಷದಲ್ಲಿ ನಡೆಸ್ತಾ ಇದ್ವಿ. ಶುರುವಾತಿನಿಂದ ಕೂಡ 170, 180ರಿಂದ 120, 130ವರೆಗೂ ಯೂನಿಟ್ಸ್ ವೇರಿಯಾಗಿ ಕೊಡ್ತಾನೆ ಇದ್ದೀವಿ. ಇದು ಜನರ ಸೇವೆಗೋಸ್ಕರ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮ. ಜನ ಕೂಡ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಆರ್ವೇಶಮಲ್ಲಿಂದ ಜನರಿಗೆ ಒಂದು ಒಳ್ಳೆಯದನ್ನು ಆಶಿಸ್ತಾ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ವಿಚಾರದಲ್ಲಿ ನಾವು ಕಾರ್ಯತಃ ಈ ಕೆಲಸನ ಮಾಡ್ತಾ ಇದ್ದೀವಿ. ಇದನ್ನ ನಿರಂತರವಾಗಿ ದೇವರ ಸೇವೆ ನಡೆಯುವಷ್ಟವರೆಗೂ ಜನಾರ್ದನ ಸೇವೆ ನಡೀಲಿ ಅಂತ, ಜನರ ಸೇವೆ ನಡೀಲಿ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆರ್ವೇಶ ಮಂಡಳಿಯ ಅಧ್ಯಕ್ಷರು ಕೂಡ ಇದಕ್ಕೆ ಬಹಳಷ್ಟು ಪುಷ್ಟಿ ಕೊಟ್ಟು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮಗಳನ್ನು ನಾಚೋಗ ನಡೆಸ್ಕೊಂಡು ಹೋಗೋದಕ್ಕೆ ಮಾಡ್ತಾ ಇರ್ತಾರೆ. ಇನ್ನು ರಕ್ತದಾನ ಶಿಬಿರ ಸಮಾಜ ಸೇವೆಯ ಉತ್ತಮ ಉದಾಹರಣೆಯಾಗಿದ್ದು ಸಾರ್ವಜನಿಕರಲ್ಲಿ ಮಾನವೀಯತೆ ಮತ್ತು ಸೇವಾ ಮನೋಭಾವವನ್ನ ಮತ್ತಷ್ಟು ಉತ್ತೇಜಿಸಿದೆ. ಒಟ್ಟಾರೆ ರಕ್ತದಾನ ಮಹತ್ವವನ್ನ ಸಾರುವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕರಿಯಪಲ್ಲಿ ಗ್ರಾಮದ ಜಮೀನೊಂದರಲ್ಲಿ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದ್ದ ಜಿಂಕೆಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿ ಸುರಕ್ಷಿತವಾಗಿ ಕಾಡಿಗೆ ಮರಳಿಸಿದ್ದಾರೆ. ಗ್ರಾಮದ ಅಶೋಕರೆಡ್ಡಿ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು 40ರಿಂದ 50 ಅಡಿ ಆಳದ ಕಲ್ಲು ಕಟ್ಟಡದ ಬಾವಿ ಇದ್ದು, ಮೇಯಲು ಬಂದಿದ್ದ ಜಿಂಕೆ ಆಕಸ್ಮಿಕವಾಗಿ ಇದರಲ್ಲಿ ಬಿದ್ದಿತ್ತು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು. ಬಾವಿಯು ಸಾಕಷ್ಟು ಆಳವಾಗಿದ್ದರಿಂದ ಹಗ್ಗಗಳ ಸಹಾಯದೊಂದಿಗೆ ಜಾಗರೂಕತೆಯಿಂದ ಜಿಂಕೆಯನ್ನು ಮೇಲಕ್ಕೆತ್ತಲಾಯಿತು. ಜಿಂಕೆಗೆ ಯಾವುದೇ ಗಾಯಗಳಾಗದಂತೆ ಸುರಕ್ಷಿತವಾಗಿ ರಕ್ಷಿಸಿದ ಸಿಬ್ಬಂದಿ ಬಳಿಕ ಅರಣ್ಯ ಇಲಾಖೆಯ ಸೂಚನೆಯಂತೆ ಅದನ್ನು ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಲೋಕೇಶ್, ಕೆ ವೆಂಕಟಶಿವಾರೆಡ್ಡಿ, ರಾಜು, ವಿವೇಕ್ ಹಾಗೂ ಯಮನಪ್ಪ ಪಾಲ್ಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕುಡಿಯುವ ನೀರಿಲ್ಲದೆ ಪರದಾಟ, ಯುಜಿಡಿ ಸಮಸ್ಯೆಯಿಂದ ಪೀಕಲಾಟ, ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರ ಇಡಿಶಾಪ. ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ, ಇಚ್ಛಾಶಕ್ತಿ ಇಲ್ಲದ ಪ್ರತಿನಿಧಿಗಳು, ತಪ್ಪದ ಸಾರ್ವಜನಿಕರ ಪರದಾಟ. ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನಗಳ ನಿರ್ಮಾಣದ ಗುರಿ, ಭವನ ನಿರ್ಮಾಣಕ್ಕೆ ನಿವೇಶನ ನೋಂದಣಿ ಪ್ರಕ್ರಿಯೆ ಪೂರ್ಣ. ಎನ್ಎಚ್ ಶಿವಶಂಕರ್ ರೆಡ್ಡಿ. ಫುಟ್ಪಾತ್ ಒತ್ತುವರಿಯಿಂದ ಸಾರ್ವಜನಿಕರಿಗೆ ತಪ್ಪದ ಪೀಕಲಾಟ, ಫುಡ್ ಪೆಟ್ರೋಲಿಂಗ್ಗೆ ಬೆಚ್ಚಿದ ರಸ್ತೆ ಬದಿ ವ್ಯಾಪಾರಸ್ಥರು, ಅರಿವು ಮೂಡಿಸಿದ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.